ನಮಸ್ಕಾರ ಎಲ್ಲ ನನ್ನ ರೈತ ಮಿತ್ರರಿಗೆ ಇನ್ನೊಂದು ಹೊಸ ವಿಡಿಯೋ ಸ್ವಾಗತ. ಇವತ್ತು ಎಲ್ಲಿ ಬಂದೀನಿ ಅಂತಂದ್ರೆ ಇಲ್ಲಿ MRN ಶುಗರ್ಸ್ ನಿರಾಣಿ ಫ್ಯಾಕ್ಟ್ರಿ ಬದಾಮಿಗೆ ಬಂದೀನಿ ನೋಡ್ರಿ. ಶುಗರ್ ಫ್ಯಾಕ್ಟ್ರಿ ಏನಪ್ಪ ಇಲ್ಲಿ ಎದಕ್ಕೆ ಬಂದೀನಿ ಅಂತಂದ್ರೆ ಇಲ್ಲಿ 4 ವೀಲ್ ಗಾಡಿ ಡೋಸರ್ ವರ್ಕಿಗಿದ್ದು, ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕಂತೇಳಿ ಬಂದೀನಿ. ಏನಪ್ಪ ಇದ್ರ ಕೆಲಸ ಅಂತಂದ್ರೆ ಇಲ್ಲೇನು ಬಗ್ಯಾಸಿ ಏನು ಕಾಣುತ್ತಲ್ಲ, ಇದೇನು ವೈಟ್ ಪೌಡ್ರ್ ಏನು ಕಾಣುತ್ತಲ್ಲ, ಎಲ್ಲ ಬಗ್ಯಾಸಿದೆ. ಇದನ್ನೆಲ್ಲ ತೊಗೊಂಡೋಗಿ ಮ್ಯಾಗ ಅಲ್ಲಿ ತುದಿ ಐತಲ್ಲ ಅಲ್ಲಿ ಒತ್ತಿ ಬರಬೇಕು. ಅದರ ಸಂಬಂಧ ಎಲ್ಲ 4 ವೀಲ್ ಗಾಡಿಗಳನ್ನ ಎಂಗೇಜ್ ತೊಗೊಂಡಿರ್ತಾರೆ ಇವರು. ಇಲ್ಲೇ ಮ್ಯಾಗಿಂದ ಬಂದು ಪೌಡ್ರಲ್ಲಿ ತಳ ಬೀಳುತ್ತೆ. ಇಲ್ಲೇನು ಬ್ಲ್ಯಾಕ್ ಪಟ್ಟಿ ಕಾಣುತ್ತಲ್ಲ ಅಲ್ಲಿ ಬೀಳುತ್ತೆ. ಅದನ್ನು ತೊಗೊಂಡೋಗಿ ಅಲ್ಲಿ ಮ್ಯಾಗ ತುದಿ ಕಾಣುತ್ತೆ ನೋಡ್ರಿ, ಎಲ್ಲಿಪ್ಪ ಅಂದ್ರೆ ಅಲ್ಲಿ ಲೈಟ್ ಗತಿ ಕಾಣುತ್ತಲ್ಲ, ಅಲ್ಲಿ ತುದಿಗೆ ಒತ್ತಬೇಕು. ಅಲ್ಲಿ ತನಕ ಒತ್ತಿ ಬರೋಕೆ 4 ವೀಲ್ ಗಾಡಿ ಎಂಗೇಜ್ ತೊಗೊಂಡಿರ್ತಾರೆ. ಒಂದೊಂದು ಫ್ಯಾಕ್ಟ್ರಿ ಒಳಗೆ 2 ವೀಲ್ ಗಾಡಿನೂ ಅದಾವು, ಆದರೆ ಜಾಸ್ತಿ 4 ವೀಲ್ ಗಾಡಿನ ಇವ್ರು ಎಂಗೇಜ್ ತೊಗೊಂಡಿರ್ತಾರೆ. 4 ವೀಲ್ ಗಾಡಿ ಆದ್ರೆ ಗ್ರಿಪ್ ಸಿಗುತ್ತೆ ಅಂತೇಳಿ. ಮತ್ತು ಇಲ್ಲಿ ಟೋಟಲ್ 6 ಗಾಡಿ, ಒಂದು ಫ್ಯಾಕ್ಟ್ರಿ ಒಳಗೆ 6 ಗಾಡಿ ಇರ್ತಾವೆ. ಹಗಲಿ 3 ಗಾಡಿ, ರಾತ್ರಿ 3 ಗಾಡಿ. ಅಲ್ಲಿ ಒತ್ತಾಕ ಕುಂತಾರೆ ನೋಡ್ರಿ, ಕಾಣುತ್ತಾ ಆ ಟೈಪ್ ಒತ್ತಕೊಂತ ಹೋಗಿ ಮ್ಯಾಗ ತುದಿ ತಕ್ಕ ಒತ್ತಕೊಂತ ಹೋಗಿ ಬಿಟ್ಟು ಬರ್ಬೇಕು. ಅಂದ್ರೆ ಫ್ಯಾಕ್ಟ್ರಿ ಒಳಗೆ ಕಬ್ಬು ಸುಟ್ಟಿ ಬಂದಿರ್ತೈತಲ್ಲ ಬಗ್ಯಾಸ, ಅದನ್ನು ಒತ್ತಕೊಂತ ಹೋಗಿ ಮ್ಯಾಗ ತುದಿ ಬಿಟ್ಟು ಬರ್ಬೇಕು. ಮತ್ತು ಹಗಲಿ 3 ಗಾಡಿ, ರಾತ್ರಿ 3 ಗಾಡಿ 12 ತಾಸು ಕೆಲಸ ಮಾಡ್ತಾವೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ, ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ 12 ತಾಸು ಕೆಲಸ. ಮತ್ತು ಎಂಗೇಜ್ ಹೆಂಗಪ್ಪ ಅಂತಂದ್ರೆ ಮಂತ್ಲಿ 60,000 ರೂಪಾಯಿ ಕೊಡ್ತಾರೆ. ಹೊಳ್ಳಿ ಡೀಸೆಲು ಫ್ಯಾಕ್ಟ್ರಿ ಕಡೆನೇ ಇರತ್ತೆ. ಡೀಸೆಲ್ ಕೊಟ್ಟು 60,000 ರೂಪಾಯಿ ಕೊಡ್ತಾರೆ. ಮತ್ತು ಇನ್ನೊಂದು ಇದ್ರಾಗ ಏನು ಗಾಡಿದು ಸ್ವಲ್ಪ ಸಮಸ್ಯೆ ಅಂದ್ರೆ ಏನು, ಸ್ವಲ್ಪ ಅದೇನು ಬಗ್ಯಾಸ್ ಇರ್ತೈತಲ್ಲ, ಸಣ್ಣ ಸಣ್ಣ ಪೌಡ್ರ್ ಗತಿ ಇರ್ತೈತಿ, ಅದು ಬಂದು ರೇಡಿಯೇಟ್ರಿಗೆ ಪ್ಯಾಕ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಓವರ್ ಹೀಟ್ ಆಗುತ್ತೆ ಗಾಡಿ, ಅದನ್ನು ನೋಡ್ಕೊಂಡು ಹೊಡ್ಕೋಬೇಕು. ಹೊಳ್ಳಿ ಸ್ವಲ್ಪ ಮನಿ ಡ್ರೈವರ್ ಇದ್ದರೆ ಲಾಭ ಚಲೋ ಐತಿ. ಇದ್ರಾಗ ಹೊರಗಿನ ಹಚ್ತೀವಂದ್ರೆ ಸ್ವಲ್ಪ ಲಾಭ ಕಡಿಮೆ ಉಳಿತೈತಿ. ಹಾಗಾಗಿ ಇದು ರೈತರಿಗೆ ಅನುಕೂಲ ಐತಿ. ಯಾರಾದರೂ 4 ವೀಲ್ ಡೋಜರ್ ಕಟ್ಟಿದ ಗಾಡಿ ಇದ್ದು ಅಂದ್ರೆ ಕೇಳ್ರಿ, ಯಾವ್ದಾರ ಫ್ಯಾಕ್ಟ್ರಿಯಾಗ ಇದ್ರು ಅಂದ್ರೆ ಅದಕ್ಕೆ ಕಾಂಟ್ರಾಕ್ಟರ್ ಇರ್ತಾರೆ, ಕಾಂಟ್ರಾಕ್ಟರ್ ತರಪಿ ಕೇಳ್ರಿ. ಈಗೇನು ಕಬ್ಬಿನ ಫ್ಯಾಕ್ಟ್ರಿ ಸೀಸನ್ ಚಲೋ ಐತಿ, ಈಗ ಕೇಳ್ರಿ. ಯಾವ ಗಾಡಿ ತೊಗೊಂಡು ಹೋಗಿರ್ತಾರೆ ಅಂತಲ್ಲಿ ನಿಮ್ಮ ಗಾಡಿ ಹಾಕೋರಿ, ಬೇಕಾದ್ರೆ ಅನುಕೂಲ ಆಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ ಫ್ರೆಂಡ್ಸ್, ಬಾಯ್. ಇದ್ರೊಳಗೆ ಇನ್ನೂ ಏನಾದ್ರು ನನಗೆ ಗೊತ್ತಿದ್ದಷ್ಟು ಮಾಹಿತಿ ಹೇಳೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿರಿ.